ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ಮುರಾರ್ಜಿ ವಸತಿ ಶಾಲೆಯ ಒಂದು ಪರೀಕ್ಷೆ ಅನುಗುಣವಾಗಿ ಹಿಂದೆ ಮಾಡತಕ್ಕಂಥ ಎರಡು ವಿಡಿಯೋಗಳನ್ನು ಈಗ ನೋಡಿದ್ದೀರಿ ಅಂತ ಅಂದ್ಕೊಂಡಿನಿ. ಒಂದು ಕನ್ನಡ ಮತ್ತು ಇನ್ನೊಂದು ಇಂಗ್ಲೀಷ್ ಭಾಷೆಯ ಒಂದು ಪರೀಕ್ಷೆಯ ಮಾದರಿ ಪರೀಕ್ಷೆ ಪತ್ರಿಕೆಗಳನ್ನು ನಾವು ಬಿಡಿಸೋಕೆ ಹೋಗಿದ್ವಿ. ಇವತ್ತಿನ ಒಂದು ದಿನದಲ್ಲಿ ಈ ಒಂದು ವಿಡಿಯೋದಲ್ಲಿ ಗಣಿತದ ಒಂದು ಪತ್ರಿಕೆಗೆ ಸಂಬಂಧಪಟ್ಟಂತೆ ಮಾದರಿ ಲೆಕ್ಕಗಳನ್ನು ಈ ಒಂದು ವಿಡಿಯೋದಲ್ಲಿ ಬಿಡಿಸ್ತಾ ಹೋಗ್ತೀನಿ. ಹಿಂದೆ ಕೇಳಿದಂಥ ಅನೇಕ ಬಾರಿ ರಿಪೀಟ್ಸ್ ಆದಂಥ ಒಂದೊಂದು ಕ್ವಶನ್ಗಳು ಸಹ ಈ ಒಂದು ಪ್ರಶ್ನೆಯಲ್ಲಿ ಇದ್ದಾವೆ. ಸೊ ಹಾಗಾಗಿ ನೀವು ನೋಟ್ಸ್ ಮಾಡ್ತಾ ಹೋಗಬೇಕು. ಓಕೆ, 41ನೇ ಕ್ವಶನ್, 2631.74 ಪ್ಲಸ್ 21245.36 ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಈ ಒಂದು ಲೆಕ್ಕವನ್ನು ಸಂಕಲನಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ. ಎರಡು ಭಾಗದಲ್ಲಿರೋ ಒಂದು ಸಂಖ್ಯೆಗಳನ್ನು ಕೂಡಿಸುವ ಮುಖಾಂತರ ಈ ಒಂದು ಕ್ವಶನಿಗೆ ಆನ್ಸರನ್ನು ನೀವು ಹುಡುಕ್ಬೋದು. ಆನ್ಸರ್ ಯಾವುದಪ್ಪ ಅಂತಂದರೆ ಸರಿಯಾದ ಉತ್ತರ ಡಿ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ 42. ಒಂದು ಪುಸ್ತಕದ ಬೆಲೆ 63.50 ಆದರೆ 19 ಪುಸ್ತಕಗಳ ಬೆಲೆಯನ್ನು ಕೇಳಿದ್ದಾರೆ. ಒಂದು ಪುಸ್ತಕ ಬೆಲೆ ಎಷ್ಟಿದೆ? 63 ರೂಪಾಯಿ ಆಗಿದೆ. ಸೊ ಹಾಗಾಗಿ 19 ಪುಸ್ತಕಗಳ ಒಂದು ಬೆಲೆ ಎಷ್ಟಾಗ್ತದೆ? 19 ಪುಸ್ತಕಗಳ ಒಂದು ಬೆಲೆ ಎಷ್ಟಾಗ್ತದಪ್ಪ ಅಂತಂದರೆ ಇಲ್ಲಿ ಈ ಒಂದು ಲೆಕ್ಕವನ್ನು ಗುಣಾಕಾರ ಒಂದು ಭಾಗದಿಂದ ನಾವು ಮಾಡಬೇಕಾಗ್ತದೆ. 63.50 ಇಂಟು 19 ನೀವು ಮಾಡಿದಾಗ ಎಷ್ಟು ಬರ್ತಿದೆ ಆನ್ಸರು? 1206.50 ಬರ್ತದೆ. ಈ ಒಂದು ಆಪ್ಷನ್ ಸಿ ಯಾವುದು? 1206.5. ಆಪ್ಷನ್ ಸಿ ಕರೆಕ್ಟ್. 42ನೇ ಕ್ವಶನ್, ಆನ್ಸರ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ 43ನೇ ಕ್ವಶನ್, 6 ಕಿಲೋಗ್ರಾಮ್ 300 ಗ್ರಾಮನ್ನು ಗ್ರಾಮ್ಗಳಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. 6 ಕಿಲೋಗ್ರಾಮ್ 300 ಗ್ರಾಮನ್ನು ಗ್ರಾಮ್ಗಳಲ್ಲಿ ಬರೆಯಿರಿ. 6 ಕಿಲೋ ಅಂತಂದ್ರೇನು? 1 ಕಿಲೋವನ್ನು 1000 ಗ್ರಾಮ್ಗಳಂತ ನಾವು ಕರಿತೀವಿ. ಸೊ 6 ಕಿಲೋ ಅಂತಂದರೆ 6000 ಗ್ರಾಮ್. 300 ಅಂತಂದರೆ 300 ಗ್ರಾಮ್. ಈ ಒಂದು ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ ಎ ಕೊಟ್ಟಿದ್ದಾರೆ 6300 ಗ್ರಾಮ್, ಬಿ ಆಪ್ಷನ್ 5100 ಗ್ರಾಮ್, ಸಿ ಆಪ್ಷನ್ 63300 ಗ್ರಾಮ್ ಮತ್ತು ಡಿ ಆಪ್ಷನ್ ಕೊಟ್ಟಿದ್ದಾರೆ 1800 ಗ್ರಾಮ್. 1 ಕಿಲೋಕ್ಕೆ 1000 ಗ್ರಾಮ್ ಅಂತಂದರೆ 6 ಕಿಲೋಗೆ ಎಷ್ಟಾಯಿತು? 6000 ಗ್ರಾಮ್. ಸೊ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಆಪ್ಷನ್ ಎ ಯಾವುದು? 6300 ಗ್ರಾಮ್ ಈಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ 44. ಈ ವೃತ್ತದಲ್ಲಿ ತ್ರಿಜ್ಯ ಅಂತ ಕೇಳಿದ್ದಾರೆ. ಈ ಒಂದು ವೃತ್ತ ಕೊಟ್ಟಿದ್ದಾರೆ. ಆ ವೃತ್ತದಲ್ಲಿ ಗೆರೆಯನ್ನು ಎಳೆದಿದ್ದಾರೆ. ಎ ಒ ಬಿ ಮತ್ತು ಸಿ ಪಿ ಡಿ ಮತ್ತು ಒ ಪಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕೊಟ್ಟಿದ್ದಾರೆ ಎ ಬಿ, ಆಪ್ಷನ್ ಬಿ ಒ ಎ, ಆಪ್ಷನ್ ಸಿ ಒ ಪಿ, ಆಪ್ಷನ್ ಡಿ ಸಿ ಡಿ. ಸೊ ಇಲ್ಲಿ ನಾವೇನು ಮಾಡಬೇಕು? ಇಂಗ್ಲೀಷ್ನಲ್ಲಿ ತ್ರಿಜ್ಯಕ್ಕೆ ಏನಂತ ಕರಿತೀವಿ? ರೇಡಿಯಸ್ ಅಂತ ಕರಿತೀವಿ. ಸೊ ಇಲ್ಲಿ ತ್ರಿಜ್ಯ ಎಂದರೆ ಏನಂತ ನಾವು ಫಸ್ಟು ತಿಳ್ಕೋಬೇಕು. ತ್ರಿಜ್ಯ ಅಂತ ಯಾವುದಕ್ಕೆ ಕರಿತೀವಿ ನಾವು? ಒಂದು ವೃತ್ತದ ಕೇಂದ್ರ ಬಿಂದುವಿನಿಂದ ವೃತ್ತದ ಕೇಂದ್ರ ಬಿಂದುವಿನಿಂದ ವೃತ್ತದ ಪರಿಧಿಗೆ ಎಳೆದಿರುವ ಒಂದು ಗೆರೆಯನ್ನು ಏನಂತ ಕರಿತೀವಿ ನಾವು? ತ್ರಿಜ್ಯ ಅಂತ ಕರಿತೀವಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ಓ ಕೇಂದ್ರ ಬಿಂದುವಿನಿಂದ ಬಿ ಕೇಂದ್ರ ಬಿಂದುವಿಗೆ ಇಲ್ಲಿ ಗೆರೆಯನ್ನು ಎಳೆದಿದ್ದಾರೆ. ಇದಕ್ಕೇನಂತ ಕರಿತೀವಿ ನಾವು? ತ್ರಿಜ್ಯ ಅಂತ ಕರಿತೀವಿ. ಸೊ ಇಲ್ಲಿ ಒ ಬಿ ಆಪ್ಷನ್ ನಮ್ಮದು ಆಪ್ಷನಲ್ಲಿ ಕೊಟ್ಟಿಲ್ಲ. ಸೊ ಇಲ್ಲೇನು ಕೊಟ್ಟಿದ್ದಾರೆ? ಒ ಎ ಆಪ್ಷನ್ ಇದೆ. ತ್ರಿಜ್ಯ ಅಂತಂದರೆ ಒ ಎ ಆಪ್ಷನ್. ಆಪ್ಷನ್ ಬಿ ಇಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಒಂದು ವೇಳೆ ಒ ಬಿ ಅಂತ ಕೊಟ್ಟಿತ್ತಂದರೆ, ಆಪ್ಷನಲ್ಲಿ ಒ ಬಿ ಅಂತ ಕೊಟ್ಟಿತ್ತಂದರೆ ಒ ಬಿಯನ್ನು ನೀವು ತ್ರಿಜ್ಯ ಆಗಿ ಪರಿಗಣಿಸಬೇಕು. ನೆಕ್ಸ್ಟು ಇದೇ ಒಂದು ಮಾದರಿ ಮೇಲೆ ವ್ಯಾಸ ಕಂಡಿದೆ ಅಂತ ಕೇಳಿದಾಗ ನಾವು ವ್ಯಾಸದ ಒಂದು ಮಾಹಿತಿಯನ್ನು ಕೂಡ ನಮಗೆ ಗೊತ್ತಾಗಬೇಕು. ವ್ಯಾಸ ಅಂತ ಯಾಕಂತೀವಿ? ಯಾವುದಕ್ಕೆ ಅಂತೀವಿ? ವೃತ್ತದ ಯಾವುದೇ ಒಂದು ಪರಿಧಿಯಿಂದ ಕೇಂದ್ರದ ಮೂಲಕ ಹಾದು ಹೋಗಿರುವ ಒಂದು ಗೆರೆಯನ್ನು ಏನಂತ ಕರಿತೀವಿ ನಾವು?
ವ್ಯಾಸ ಅಂತ ಕರಿತೀವಿ. ವೃತ್ತದ ಒಂದು ಯಾವುದೇ ಒಂದು ಪರದೆಯಿಂದ ಕೇಂದ್ರದ ಬಿಂದು ಮೂಲಕ ಹಾದು ಹೋಗಿರುವ ಒಂದು ಗೆರೆಯನ್ನು ಏನಂತ ಕರಿತೀವಿ ನಾವು? ವ್ಯಾಸ ಅಂತ ಕರಿತೀವಿ. ಸೊ ಹಾಗೆಯೇ ವೃತ್ತದ ಯಾವುದೇ ಒಂದು ಪರದೆಯಿಂದ ಇನ್ನೊಂದು ಪರದೆಗೆ ಎಳೆದ ಒಂದು ಗೆರೆಯನ್ನು, ವೃತ್ತದ ಒಂದು ಪರದೆಯ ಬಿಂದುವಿನಿಂದ ಇನ್ನೊಂದು ಪರದೆಯ ಬಿಂದುವಿಗೆ ಎಳೆದ ಒಂದು ರೇಖೆಯನ್ನು ಏನಂತ ಕರಿತೀವಿ ನಾವು? ಜಾ ಅಂತ ಕರಿತೀವಿ. ಇವುಗಳ ಒಂದು ಮಾಹಿತಿ ನಿಮಗೆ ಗೊತ್ತಿರಬೇಕು. ಯಾವುದಕ್ಕೆ ಜಾ ಅಂತೀವಿ, ಯಾವುದಕ್ಕೆ ತ್ರಿಜ್ಯ ಅಂತೀವಿ, ಯಾವುದಕ್ಕೆ ವ್ಯಾಸ ಅಂತೀವಿ, ಈ ಥರವಾದ ಒಂದು ಮಾಹಿತಿ ನಿಮಗೆ ಗೊತ್ತಿರಬೇಕು. ಸೊ ಈ ವೃತ್ತದಲ್ಲಿ ತ್ರಿಜ್ಯ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ OA ಈಸ್ ರೈಟ್ ಆನ್ಸರ್. ಕ್ವೆಶನ್ 45. 3262ಕ್ಕೆ ಎಷ್ಟನ್ನು ಸೇರಿಸಿದಾಗ 8421 ಆಗುತ್ತದೆ ಅಂತ ಕೇಳಿದ್ದಾರೆ. 3262 ಈ ಒಂದು ಸಂಖ್ಯೆಗೆ ಎಷ್ಟನ್ನು ಸೇರಿಸಿದಾಗ 8421 ಆಗುತ್ತದೆ ಅಂತ ಕೇಳಿದ್ದಾರೆ. ಸಿಂಪಲಾಗಿ ಕೇಳಿದ್ದಾರೆ. ಈ ಥರದ ಒಂದು ಲೆಕ್ಕ ಬಂದಾಗ ನೀವೇನು ಮಾಡಬೇಕು? ಈ ಒಂದು ಕೊಟ್ಟಂಥ ಆನ್ಸರನ್ನು 8421 ಏನಂತ ಬರೀಕೋಬೇಕು ನೀವು? ಮೇಲುಗಡೆ ಬರ್ಕೊಂಡು ನೆಕ್ಸ್ಟು 3262ಕ್ಕೆ ನೀವು ಅದನ್ನು ವ್ಯವಕಲನ ಮಾಡಿದಾಗ ಈ ಒಂದು ಆನ್ಸರ್ ಬರುತ್ತದೆ. ಆನ್ಸರ್ ಯಾವುದಪ್ಪ ಅಂತಂದರೆ 3241 ಕಳೆದಾಗ ಆ ಒಂದು ಆನ್ಸರ್ ಯಾವುದಾಗಿರುತ್ತಪ್ಪ ಅಂತಂದರೆ ಸಿ ಆನ್ಸರ್ ಆಗಿರ್ತದೆ. 5159. ಈ ಒಂದು 8421 3262 ವ್ಯವಕಲನ ಮಾಡಿ ಆ ಒಂದು ಆನ್ಸರ್ ಯಾವುದಾಗಿರುತ್ತೆ? ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಓಕೆ. ಕ್ವೆಶನ್ ನಂಬರ್ 46. ಈ ತ್ರಿಭುಜದ ಹೆಸರನ್ನು ತಿಳಿಸಿ ಅಂತ ಕೇಳಿದ್ದಾರೆ. ತ್ರಿಭುಜ ಹೇಗಿದೆ ನೋಡೋಕೆ? ಯಾವ ಥರ ಇದೆ ತ್ರಿಭುಜ? ಈ ಒಂದು ತ್ರಿಭುಜ ನೋಡೋಕ್ಕೆ ಯಾವ ಥರ ಇದೆ? ಸಮವಾಗಿ ಕಾಣಿಸ್ತಾ ಇದೆ. ಅವರಾಗಲೇ ಎರಡು ಗೆರೆಯನ್ನು ಹಾಕಿದ್ದಾರೆ. ಈ ಒಂದು ಗೆರೆ ಏನಕ್ಕೆ ಪ್ರತಿನಿಧಿಸುತ್ತೆ ಅಂತಂದರೆ ಸಮ ಅಂತ ಪ್ರತಿನಿಧಿಸುತ್ತದೆ. ಒಂದು ವೇಳೆ ಎರಡು ಗೆರೆಗೆ ಸಮ ಕೊಟ್ಟು ಒಂದು ಗೆರೆಗೆ ಒಂದೇ ಲೈನ್ ಎಳೆದಿದ್ದರೆ ಆ ಒಂದು ತ್ರಿಭುಜದ ಹೆಸರು ಏನಾಗ್ತಿತ್ತು? ಇಲ್ಲಿ ಸಿ ಆಪ್ಷನ್ ಕೊಟ್ಟಿದ್ದಾರೆ. ಸಮ ದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಎರಡು ಬಾಹುಗಳು ಸಮವಿದ್ದು ಒಂದು ಬಾಹು ಅಸಮವಾಗಿದ್ದರೆ ಅದನ್ನು ಸಮದ್ವಿಬಾಹು. ಮೂರು ಬಾಹುಗಳು ಅಸಮವಾಗಿದ್ದರೆ ಅಂತ ಕರಿತೀವಿ, ಅದನ್ನು ಅಸಮಬಾಹು ತ್ರಿಭುಜ ಅಂತ ಕರಿತೀವಿ. ಬಿ ಆಪ್ಷನ್ ಕೊಟ್ಟಿದ್ದಾರೆ. ಅಸಮಬಾಹು ತ್ರಿಭುಜ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡಿ ಆಪ್ಷನ್ ಇದೆ, ಲಂಬಕೋನ ತ್ರಿಭುಜ ಅಂತ ಕೊಟ್ಟಿದ್ದಾರೆ. ಯಾವುದೇ ಒಂದು ತ್ರಿಭುಜ ಲಂಬವಾಗಿ ಇದ್ದರೆ 90 ಡಿಗ್ರಿ ಇದ್ದರೆ ಆ ಒಂದು ತ್ರಿಭುಜನ ಏನಂತ ಕರಿತೀವಿ ನಾವು? ಲಂಬಕೋನ ಬಾಹು ತ್ರಿಭುಜ ಅಂತ ಕರಿತೀವಿ. ಯಾವುದೇ ಒಂದು ತ್ರಿಭುಜ 90 ಡಿಗ್ರಿ ಇದ್ದರೆ ಏನಂತ ಕರಿತೀವಿ? ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ಸೊ ಇಲ್ಲಿ ಮೂರು ಬಾಹುಗಳು ಸಮವಾಗಿರುವುದರಿಂದ ಏನಂತ ಕರಿಬೇಕು ನಾವು? ಆಪ್ಷನ್ ಎ ಈಸ್ ಸಮಬಾಹು ತ್ರಿಭುಜ ಅಂತ ಕರಿಬೇಕಾಗ್ತದೆ. ಸಮಬಾಹು ತ್ರಿಭುಜ, ಮೂರು ಬಾಹುಗಳು ಸಮವಾಗಿರುತ್ತವೆ, ಆದ ಕಾರಣ ಈ ಒಂದು ತ್ರಿಭುಜಕ್ಕೆ ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಆಪ್ಷನ್ ಎ ರೈಟ್. ನೆಕ್ಸ್ಟು 47. ಇದು ಕೂಡ ವ್ಯವಕಲನಕ್ಕೆ ಸಂಬಂಧಪಟ್ಟಿದೆ. 3761.08 ಮೈನಸ್ 2437.24 ಈ ಒಂದು ವ್ಯವಕಲನ ಮಾಡಿ ಆನ್ಸರ್ ಯಾವುದು ಬರ್ತದೆ? ಸಿ. ಆನ್ಸರ್ ಈಸ್ ಸಿ. 1323.84 ಇದು ಆನ್ಸರ್ ಕರೆಕ್ಟಾಗಿರ್ತದೆ. ನೆಕ್ಸ್ಟು, ಒಂದು ಆಯತಾಕಾರದ ಆಟದ ಮೈದಾನದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಎಷ್ಟಿದ್ದಾವೆ? 180 ಮೀಟರ್ ಮತ್ತು 110 ಮೀಟರ್. ಆದರೆ ಅದರ ಸುತ್ತಳತೆಯನ್ನು ಕೇಳಿದ್ದಾರೆ. ಒಂದು ಆಯತ ಕೊಟ್ಟಿದ್ದಾರೆ, ಒಂದು ಆಯತನ ಕೊಟ್ಟಿದ್ದಾರೆ. ಆ ಆಯತದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಎಷ್ಟಿದ್ದಾವೆ? 180 ಮೀಟರ್ ಮತ್ತು 10 ಮೀಟರ್ ಅಂತ ಹೇಳಿದ್ದಾರೆ. ಆಯತನ ಉದ್ದ ಯಾವುದು? ಇದನ್ನು ನಾವು ಆಯತದ ಉದ್ದ ಅಂತ ಕರಿತೀವಿ. ಹಾಗೆ ಇದನ್ನು ಅಗಲ ಅಂತ ಕರಿತೀವಿ. ಸೊ ಉದ್ದ ಎಷ್ಟು ಕೊಟ್ಟಿದ್ದಾರೆ? 180 ಮೀಟರ್. ಉದ್ದವನ್ನು 180 ಮೀಟರ್ ಕೊಟ್ಟಿದ್ದಾರೆ. ಮತ್ತು ಅಗಲವನ್ನು 110 ಮೀಟರ್ ಕೊಟ್ಟಿದ್ದಾರೆ. ನಮಗೆ ಇದಕ್ಕೆ ಮೊದಲು
ಆಯತದ ಒಂದು ಸುತ್ತಳತೆಯ ಫಾರ್ಮುಲಾ ನಮಗೆ ನೆನಪಿರಬೇಕು. ಆಯತದ ಸುತ್ತಳತೆಯ ಫಾರ್ಮುಲಾ ಏನಿದೆ? 2a + 2b. 2a + 2b. ಈ ಒಂದು ಉದ್ದವನ್ನು a ಅಂತ ಕನ್ಸಿಡರ್ ಮಾಡಿದರೆ, ಅಗಲವನ್ನು b ಅಂತ ಕನ್ಸಿಡರ್ ಮಾಡಿದರೆ 2a + 2b 2 × 180 + 2 × 110 ನೀವು ಮಾಡಬೇಕಾಗ್ತದೆ. 2 × 110 ಮಾಡಿದಾಗ ಅದರ ಬಂದಂಥ ಆನ್ಸರನ್ನು ಪ್ಲಸ್ ಮಾಡ್ಕೋಬೇಕು. 2a + 2b ಅಂತ ಮಾಡಿದಾಗ ಆ ಒಂದು ಆನ್ಸರ್ ಯಾವುದಾಗಿರ್ತಪ್ಪ ಅಂತಂದರೆ ಆಪ್ಷನ್ ಬಿ 580 ಮೀಟರ್ ಆಗಿರ್ತದೆ. ಅದೇ ಒಂದು ಆಯತದ ವಿಸ್ತೀರ್ಣ ಕೇಳಿದಾಗ ಏನು ಮಾಡಬೇಕು ನೀವು? ಎರಡು ಭಾಗಗಳನ್ನು ಗುಣಾಕಾರ ಮಾಡಬೇಕಾಗುತ್ತೆ. ಉದ್ದ ಮತ್ತು ಅಗಲವನ್ನು. ಉದ್ದ ಇಂಟು ಅಗಲ ಮಾಡಿದಾಗ ಏನಾಗುತ್ತದೆ? ಆಯತದ ಒಂದು ವಿಸ್ತೀರ್ಣ ನಮಗೆ ಗೊತ್ತಾಗ್ತದೆ. ಅದೇ ಒಂದು ಚೌಕವನ್ನು ಕೇಳಿದಾಗ, ಚೌಕದ ಒಂದು ವಿಸ್ತೀರ್ಣ ಏನು ಅಂತ ಕೇಳಿದಾಗ ಏನು ಮಾಡಬೇಕು? 4 × 4² ಚೌಕದ ವಿಸ್ತೀರ್ಣ. ಈ ಒಂದು ಚೌಕ ಇದೆ ಅಂತಂತಂದರೆ ಚೌಕದ ವಿಸ್ತೀರ್ಣ ಕಂಡುಹಿಡಿಯುವ ಫಾರ್ಮುಲಾ ಯಾವುದು? 4 × a. 4a ಇದು ಚೌಕದ ವಿಸ್ತೀರ್ಣ ಆಗ್ತದೆ. ಹಾಗೆ ಸುತ್ತಳತೆ ವಿಸ್ತೀರ್ಣ ಕಂಡುಹಿಡಿಯುವ ಫಾರ್ಮುಲಾ ಏನು? a². ಈ ಒಂದು ಚೌಕ ಅಂತಂದರೆ ಎಲ್ಲ ಭಾಗಗಳು ಸಮನಾಗಿರುವುದಕ್ಕೆ ಅಂತ ಕರಿತೀವಿ, ನಾವು ಚೌಕ ಅಂತ ಕರಿತೀವಿ. ಒಂದು ಚೌಕದ ಉದ್ದವನ್ನು ಅಥವಾ ಚೌಕದ ವಿಸ್ತೀರ್ಣವನ್ನು ಅವರು ಕೊಡ್ತಾರೆ. ಆ ಚೌಕದ ಸುತ್ತಳತೆಯನ್ನು ಕಂಡುಹಿಡಿದಾಗ ಅದರ ಒಂದು ಉತ್ತರ ಏನಾಗಿರ್ತದೆ? a². ಅಂದರೆ ಚೌಕನ a ಅಂತ ಕನ್ಸಿಡರ್ ಮಾಡಿದರೆ ಅದನ್ನು ಸ್ಕ್ವಯರ್ ಮಾಡಬೇಕು. ಉದ್ದದ ಒಂದು ಕೊಟ್ಟಂಥ ಉದ್ದದ ಒಂದು ಅಂಕೆಯನ್ನು ಡಬಲ್ ಮಾಡಬೇಕು. ಅದರ ಒಂದು ಸುತ್ತಳತೆ a² ಆಗಿರ್ತದೆ. ಅದರ ಒಂದು ಆನ್ಸರ್ a² ಮಾಡಿದಾಗ ನಿಮಗೆ ಆನ್ಸರ್ ಗೊತ್ತಾಗ್ತದೆ. ಅದೇ ಥರದ ಒಂದು ಮಾದರಿ ಲೆಕ್ಕ ಇಲ್ಲಿ ಇದೆ, ತೋರಿಸ್ತೀನಿ. ಚೌಕಾಕಾರದ ಒಂದು ಕೊಠಡಿಯ ಒಂದು ಬದಿಯ ಉದ್ದ, ಇದು ಬರಿಯಾಗಿದೆ. ಒಂದು ಬದಿಯ ಉದ್ದ ಅಂದರೆ ಈಗಾಗಲೇ ಹೇಳಿದ್ದೇನಲ್ಲ ನಾನು, ಒಂದು ಚೌಕದ ಒಂದು ಬದಿಯ ಉದ್ದ ಕೊಟ್ಟಿರ್ತಾರೆ, 12 ಮೀಟರ್ ಇದೆ. ಅದರ ವಿಸ್ತೀರ್ಣ ಕೇಳಿದ್ದಾರೆ. ಇಲ್ಲಿ ಕೇಳಿದ್ದಾರೆ ನೋಡಿ, ವಿಸ್ತೀರ್ಣ ಅಂತಂದಾಗ ಏನು ಮಾಡಬೇಕು ನೀವು? a² ಮಾಡ್ಕೋಬೇಕು. 12ಅನ್ನು 2 ಸಲ ಗುಣಾಕಾರ ಮಾಡಿದಾಗ ನಿಮಗೇನು ಸಿಗುತ್ತೆ? ಅದರ ಒಂದು ವಿಸ್ತೀರ್ಣ ಸಿಗುತ್ತದೆ. ಅದೇ 12ಅನ್ನು ನಿಮಗೆ ಸುತ್ತಳತೆ ಬೇಕಾದಾಗ, ಚೌಕದ ಒಂದು ಸುತ್ತಳತೆ ಬೇಕಾದಾಗ 12ಅನ್ನು 4ರಿಂದ ಗುಣಿಸಬೇಕಾಗುತ್ತೆ. 4 × a. 4 × a ಮಾಡಿದಾಗ ನಿಮಗೆ ಅದರ ಸುತ್ತಳತೆ, ಚೌಕದ ಸುತ್ತಳತೆ ಸಿಗುತ್ತದೆ. ವಿಸ್ತೀರ್ಣ ಅಂತಂದರೆ a². ಒಂದು ವಿಸ್ತೀರ್ಣ ಉದ್ದ ಎಷ್ಟು ಕೊಟ್ಟಿದೆ? 12. 12ಅನ್ನು ನೀವು ಸ್ಕ್ವೇರ್ ಮಾಡಿದಾಗ, 12 × 12 ಮಾಡಿದಾಗ ಎಷ್ಟಾಗುತ್ತೆ ಆನ್ಸರು? ಆಪ್ಷನ್ ಡಿ 144 ಚದರ ಮೀಟರ್. ಅದೇ ಸುತ್ತಳತೆ ಬಂದಾಗ 48 ಚದರ ಮೀಟರ್ ಆಗ್ತದೆ. 12 × 4 = 48, 12 ಚದರ ಮೀಟರ್. ಅದು ಸುತ್ತಳತೆ ಕೇಳಿದಾಗ. ವಿಸ್ತೀರ್ಣ ಕೇಳಿದಾಗ 144 ಚದರ ಕಿಲೋಮೀಟರ್ ಇದು ವಿಸ್ತೀರ್ಣ. ನೆನಪಿನಿಟ್ಟುಕೋಬೇಕು ಫಾರ್ಮುಲಾಗಳನ್ನು. ನೆಕ್ಸ್ಟು 50 ಕ್ವಶನ್. ಒಂದು ಶರ್ಟ್ ಹೊಲಿಯಲು 2 ಮೀಟರ್ 80 ಸೆಂಟಿಮೀಟರ್ ಬಟ್ಟೆ ಬೇಕಾಗ್ತದೆ. ಅದೇ ಅಳತೆಯ 12 ಶರ್ಟ್ಗಳನ್ನು ಹೊಲಿಯಲು ಎಷ್ಟು ಬಟ್ಟೆ ಬೇಕು ಅಂತ ಕೇಳಿದ್ದಾರೆ. ಒಂದು ಶರ್ಟ್ ಹೊಲಿಗೆ ಎಷ್ಟು ಮೀಟರ್ ಕೇಳಿದ್ದಾರೆ? 2 ಮೀಟರ್ 80 ಸೆಂಟಿಮೀಟರ್ ಅಂತ ಕೇಳಿದ್ದಾರೆ. ಸೊ ಅದನ್ನು ಗುಣಾಕಾರ ಮಾಡ್ಬೇಕು ನೀವು. 2.80 ಸೆಂಟಿಮೀಟರ್ ಇಂಟು 12 ಅಂತ ಗುಣಾಕಾರ ಮಾಡಿದಾಗ ಅದರ ಒಂದು ಆನ್ಸರ್ ಬರ್ತದೆ. ಸಿಂಪಲ್ ಆಗಿದೆ ಲೆಕ್ಕ, ಇದನ್ನು ನೀವೇ ಮಾಡ್ಬೋದು. ಅದರ ಆನ್ಸರ್ ಯಾವುದಾಗಿರ್ತದೆ? ಆಪ್ಷನ್ ಎ 33 ಮೀಟರ್ 60 ಸೆಂಟಿಮೀಟರ್. 33 ಮೀಟರ್ 60 ಸೆಂಟಿಮೀಟರ್ ಇದರ ಒಂದು ಆನ್ಸರ್ ಆಗಿರ್ತದೆ. ಆನ್ಸರನ್ನು ನೀವು ಕಾಮೆಂಟ್ ಮಾಡಿ ನನಗೆ. 33 ಮೀಟರ್ 60 ಸೆಂಟಿಮೀಟರ್. ನೆಕ್ಸ್ಟು 51ನೇ ಕ್ವೆಶನ್. ಇದು ಕೂಡ ಗುಣಾಕಾರ ಲೆಕ್ಕ ಆಗಿರ್ತದೆ. 324.1 ಇಂಟು 4.3 ಇದನ್ನು ಕೂಡ ನೀವು ಮಾಡ್ಬೋದು. ಸರಳವಾಗಿದೆ ಲೆಕ್ಕ. ಇದರ ಒಂದು ಆನ್ಸರ್ ಎಷ್ಟಾಗಿರ್ತದೆ? ಆಪ್ಷನ್ ಸಿ. ಓಕೆ. 52ನೇ ಕ್ವೆಶನ್. 14, 61,
/100 ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಈ ಥರದ ಒಂದು ಲೆಕ್ಕವನ್ನು ಕೊಟ್ಟಾಗ ನಿಮಗೆ ದಶಮಾಂಶ ರೂಪದಲ್ಲಿನ ದಶಮಾಂಶ ಅಂತ ಯಾವುದಕ್ಕಂತೀವಿ ಈ ಥರದ ಒಂದು ಮಾಹಿತಿ ನಿಮಗೆ ಗೊತ್ತಿರಬೇಕು. ದಶಮಾಂಶ ಅಂತಂದ್ರೆ ಏನು? ದಶ ಅಂದರೆ 10. ಎಷ್ಟು? 10 ಅಂದರೆ ಬಿಡಿ 10 100. ಇಲ್ಲಿ 100 ಕೊಟ್ಟಿದ್ದಾರೆ. ಇಲ್ಲಿ ದಶ ಅಂದರೆ ಎಷ್ಟು? 10. 2 ಸ್ಥಾನಗಳಾದ ಮೇಲೆ ಒಂದು ಪಾಯಿಂಟನ್ನು ನೀವು ಇಡಬೇಕಾಗುತ್ತೆ. ಸೊ ಇಲ್ಲಿ ಅದಕ್ಕೆ ಆಪ್ಷನ್ ಡಿ ಏನಿದೆ ಕರೆಕ್ಟ್ ಆಗ್ತದೆ. ಆಪ್ಷನ್ ಡಿ 14.61 ಏನಿದೆ ಇದು ರೈಟ್ ಆನ್ಸರ್. ಇಲ್ಲಿ ಒಂದು ವೇಳೆ 1461/1000 ಒಂದು ಸಂಖ್ಯೆಯನ್ನು ಕೊಟ್ಟಿದಾಗ 3 0 ಕೊಟ್ಟಿದಾಗ ನೀವೇನು ಮಾಡಬೇಕು? 3 0 ಆದಮೇಲೆ ಒಂದು ಬಿಂದುವನ್ನು ಇಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 3 0 ಆದಮೇಲೆ ಒಂದು ಬಿಂದುವನ್ನು ಇಡಬೇಕಾಗುತ್ತೆ. 1.463 ಇದು ಯಾವಾಗ? ಇದು 1000 ಆದಾಗ. ಇದು 100 ಆದಾಗ ಏನಾಗ್ತದೆ? ಬಿಡಿ 10 100 ಎರಡು ಸ್ಥಾನಗಳಾದ ಮೇಲೆ ಒಂದು ಬಿಂದುವನ್ನು ಹಾಕಬೇಕಾಗುತ್ತೆ. 16.41. ಅದೇ ಒಂದು 0 5 ಬಂದಾಗ 5 0 ಬಂದಾಗ ಏನಾಗ್ತದೆ? ಆನ್ಸರ್ ಬಿ ಕರೆಕ್ಟ್ ಆಗ್ತದೆ. 5 0 ಬಂದಾಗ ಒಂದು ಸಂಖ್ಯೆ ಇರ್ತದೆ, 4 0 ಇರ್ತವೆ. ಅವಾಗ ಏನಾಗ್ತದೆ? ಬಿಡಿ 10 100 1000 ಇಲ್ಲಿ ಒಂದು ಬಿಂದು ಕೊಡ್ತದೆ. ಈ ಥರ ಎಷ್ಟು 0 ಇರ್ತವೆ ಆ 0ವನ್ನು ನೀವು ಆದಮೇಲೆ ಒಂದು ಪಾಯಿಂಟನ್ನು ಇಡಬೇಕಾಗ್ತದೆ. ಇದು ದಶ ಕೊಟ್ಟಾಗ 2 ಸ್ಥಾನಗಳನ್ನು ಆದಮೇಲೆ ನೀವು ಪಾಯಿಂಟ್ ಇಡಬೇಕು. ಸೊ ಆನ್ಸರ್ ಈಸ್ ಡಿ. 53ನೇ ಕ್ವೆಶನ್. ಒಬ್ಬ ವ್ಯಾಪಾರಿ ಬಳಿ 68 kg 250 ಗ್ರಾಮ್ ಗೋಧಿ ಇರುತ್ತದೆ. ಅದರಲ್ಲಿ ಒಬ್ಬರಿಗೆ ಏನು ಕೊಡ್ತಾರೆ? 15 kg 250 ಗ್ರಾಮ್ ಮಾರ್ತಾನೆ. ಮತ್ತು ಇನ್ನೊಬ್ಬರಿಗೆ 13 kg 500 ಗ್ರಾಮ್ ಮಾರ್ತಾನೆ. ಹಾಗಾದರೆ ವ್ಯಾಪಾರಿ ಬಳಿ ಉಳಿದಿರುವ ಗೋಧಿಯ ಪ್ರಮಾಣವೆಷ್ಟು ಅಂತ ಕೇಳಿದ್ದಾರೆ. ಒಬ್ಬ ವ್ಯಾಪಾರಿ ಏನು ಮಾಡ್ತಾನೆ? 68 kg 250 ಗ್ರಾಮ್ ಗೋಧಿಯಲ್ಲಿ 15 kg 250 ಗ್ರಾಮ್ ಮತ್ತು 13 kg 500 ಗ್ರಾಮ್ ಮಾರ್ತಾನೆ. ಹಾಗಾದರೆ ಅವನ ಬಳಿ ಇರುವ ಗೋಧಿಯ ಪ್ರಮಾಣ ಅಂತ ಕೇಳಿದ್ದಾರೆ. ಈ ಎರಡು ಮಾರಿರ್ತಕ್ಕಂಥ ಗ್ರಾಮ್ಗಳನ್ನು ನೀವು ಏನು ಮಾಡಬೇಕು? ಫಸ್ಟು ಕೂಡಿಸ್ಬೇಕು. 15 kg 250 ಗ್ರಾಮ್ ಪ್ಲಸ್ 13 kg 500 ಗ್ರಾಮ್ ಕೂಡಿಸಿದಾಗ ಆ ಬಂದಂಥ ಉತ್ತರಕ್ಕೆ ನೀವೇನು ಮಾಡಬೇಕು? 68 kg 250 ಗ್ರಾಮ್ ಗೋಧಿಯನ್ನು 68 kg 250 ಗ್ರಾಮ್ ಗೋಧಿಯಲ್ಲಿ ನೀವು ಆ ಬಂದಂಥ ಉತ್ತರವನ್ನು ವ್ಯವಕಲನ ಮಾಡಬೇಕು. ಆ ಮಾಡಿದಾಗ ಒಂದು ಆನ್ಸರ್ ಯಾವುದಾಗಿರ್ತದೆ? ಆಪ್ಷನ್ 39 kg 500 ಗ್ರಾಮ್ ಇದು ಸರಿಯಾದ ಉತ್ತರ ಆಗಿರ್ತದೆ. ನೀವು ಸಲೀಸಾಗಿ ಮಾಡ್ಬೋದು. ಒಂದು ವ್ಯವಕಲನ ಮೂಲಕ ಈ ಒಂದು ಆನ್ಸರನ್ನು ನೀವು ಬಿಡಿಸ್ಬೋದು. ನೆಕ್ಸ್ಟು 54ನೇ ಕ್ವೆಶನ್. ಭಾಗಾಕಾರ ರೂಪದಲ್ಲಿದೆ. 13 60 ಭಾಗಾಕಾರ 17 ಅಂತ ಕೊಟ್ಟಿದ್ದಾರೆ. ಇದು ಕೂಡ ಭಾಗಾಕಾರ ನಾವು ಮಾಡಿ ಕಂಡುಹಿಡಿಬೋದು. ಇದರ ಒಂದು ಆನ್ಸರ್ ಏನಾಗಿರ್ತದೆಪ್ಪ ಅಂತಂದರೆ 80 ಆಗಿರ್ತದೆ. ಇದನ್ನು ನೀವು ಟೆಸ್ಟ್ ಮಾಡಿ ಮನೆಯಲ್ಲಿ ಭಾಗಾಕಾರ ಮಾಡಿ ಆನ್ಸರ್ ಕರೆಕ್ಟ್ ಇದೆಯಲ್ಲೋ ಚೆಕ್ ಮಾಡಿ. ಓಕೆ. ನೆಕ್ಸ್ಟು 55ನೇ ಕ್ವೆಶನ್. ಈ ಕೆಳಗಿನಗಳಲ್ಲಿ ಸರಳ ಕೋನ ಅಂತ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. 65 ಡಿಗ್ರಿ, 180 ಡಿಗ್ರಿ, 90 ಡಿಗ್ರಿ ಮತ್ತು 210 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈ ಒಂದು 4 ಆಪ್ಷನ್ಗಳಲ್ಲಿ ಸರಳ ಕೋನ ಅಂತ ಯಾವುದಕ್ಕೆ ಕರಿತೀವಿ ನಾವು? ಸರಳ ಕೋನ ಅಂತಂದರೆ ಏನು? 180 ಡಿಗ್ರಿಗೆ ಸಮವಾಗಿರುವ ಒಂದು ಕೋನವನ್ನು ಏನಂತ ಕರಿತೀವಿ ನಾವು? ಸರಳ ಕೋನ ಅಂತ ಕರಿತೀವಿ. ಹಾಗಾದರೆ ಸರಳ ಕೋನಕ್ಕೆ ಉತ್ತರ ಯಾವುದಾಯಿತು? ಆಪ್ಷನ್ ಬಿ ರೈಟ್ ಆನ್ಸರ್ ಆಯಿತು. ಓಕೆ. ಹಾಗಾದರೆ 65 ಡಿಗ್ರಿ ಇದ್ದರೆ ಏನಂತ ಕರಿತೀವಿ? 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಏನಂತ ಕರಿತೀವಿ ನಾವು? ಲಘು ಕೋನ ಅಂತ ಕರಿತೀವಿ. 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಲಘು ಕೋನ ಅಂತ ಕರಿತೀವಿ. 90 ಡಿಗ್ರಿಗೆ ಸಮವಾಗಿರುವ ಕೋನವನ್ನು ಲಂಬ ಕೋನ ಅಂತ ಕರಿತೀವಿ. ಸೊ ಹಾಗೆ ಆಪ್ಷನ್ ಡಿ ಕೊಟ್ಟಿದ್ದಾರೆ 210 ಡಿಗ್ರಿ ಅಂತ ಕೊಟ್ಟಿದ್ದಾರೆ. 210 ಡಿಗ್ರಿ ಅಂತಪ್ಪ ಅಂದರೆ 360 ಡಿಗ್ರಿಗಿಂತ ಕಡಿಮೆ ಮತ್ತು 180 ಡಿಗ್ರಿಗಿಂತ ಹೆಚ್ಚಾಗಿರುವ ಕೋನಗಳನ್ನು ಅಂತ ಕರಿತೀವಿ ಸರಳಾಧಿಕ ಕೋನ ಅಂತ ನಾವು ಕರಿತೀವಿ. ಈ ಒಂದು ಲಿಸ್ಟ್ನಲ್ಲಿ ನೀವು ನೋಡ್ಬೋದು ಯಾವುದಕ್ಕೆ ಯಾವ ಒಂದು ಕೋನ ಅಂತೀವಿ ಅಂತ ಈ ಒಂದು ಲಿಸ್ಟ್ನಲ್ಲಿ
ನೋಡ್ಕೋಬೋದು. ನೆಕ್ಸ್ಟು 56, ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಫಸ್ಟ್ ನಾವು ವೃತ್ತ ಕೊಟ್ಟಿದ್ದಾರೆ, ಅದರಲ್ಲಿ ವೃತ್ತದ ಒಂದು ಭಾಗವನ್ನು ಬ್ಲ್ಯಾಕ್ ಕಲರಲ್ಲೇ ಒಂದು ಬೈಂಡ್ ಮಾಡಿದ್ದಾರೆ. ಫಸ್ಟ್ ನಾವು ಏನು ಮಾಡಬೇಕು, ವೃತ್ತದ ಒಂದು ಭಾಗಗಳನ್ನು ಕೌಂಟ್ ಮಾಡಬೇಕು. ವೃತ್ತದ ಭಾಗಗಳು 1 2 3 4 5 6 7 8 ಭಾಗಗಳನ್ನು ಮಾಡಿದ್ದಾರೆ. 8 ಭಾಗಗಳಲ್ಲಿ ಒಂದು ಭಾಗಕ್ಕೆ ಮಾತ್ರ ಅವರು ಬಣ್ಣವನ್ನು ಬಳಿದಿದ್ದಾರೆ. ಸೊ ಹಾಗಾಗಿ ಭಿನ್ನರಾಶಿ ರೂಪದಲ್ಲಿ ನಾವು ಯಾವತ್ತು ಮಾಡುವಾಗ ಛೇದವನ್ನು ಕೆಳಗೆ ಬರ್ಕೋಬೇಕಾಗ್ತದೆ. ಛೇದ ಅಂತಂದರೆ ಭಾಗಗಳು ಟೋಟಲ್ ಎಷ್ಟು ಕೊಟ್ಟಿದ್ದಾರೆ, 8 ಭಾಗಗಳು ಇದ್ದಾವೆ. 8 ಭಾಗಗಳಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಬಳಿದಿದ್ದಾರೆ, ಒಂದು ಭಾಗಕ್ಕೆ ಬಣ್ಣವನ್ನು ಬಳಿದಿದ್ದಾರೆ. ಸೊ ಹಾಗಾಗಿ ಆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ ಎ 1/6, ಆಪ್ಷನ್ ಬಿ 1/8, ಆಪ್ಷನ್ ಸಿ 1/4, ಆಪ್ಷನ್ ಡಿ 1/2 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟೋಟಲ್ ಪಾರ್ಟ್ಸ್ ಎಷ್ಟು ಮಾಡಿದ್ದಾರೆ, 8 ಭಾಗಗಳು. ಹಾಗಾಗಿ ನಾವು ಆಪ್ಷನ್ ಬಿ ಏನಾಗುತ್ತೆ, ರೈಟ್ ಆನ್ಸರ್ ಆಗುತ್ತೆ. 1/8 ಇದು ಭಿನ್ನರಾಶಿ ರೂಪದಲ್ಲಿ ಬರೆದಾಗ 8ನೇ 1 ಅಂತ ನಾವು ಓದಬೇಕಾಗುತ್ತದೆ. 8 ಭಾಗದಲ್ಲಿ ಒಂದು ಭಾಗಕ್ಕೆ ಮಾತ್ರ ಬಣ್ಣ ಬಳಿದಾರೆ ಅಂತ ಅರ್ಥ. 57, ಒಂದು ವಸ್ತು ಪ್ರದರ್ಶನವನ್ನು 10/9/2012ರಿಂದ 7/10/2012ರವರೆಗೆ ನಡೆಸಲಾಯಿತು. ವಸ್ತು ಪ್ರದರ್ಶನ ನಡೆದ ದಿನಗಳ ಸಂಖ್ಯೆಯನ್ನು ಕೇಳಿದ್ದಾರೆ. ಇಲ್ಲಿ ನಮಗೆ ದಿನಗಳ ಸಂಖ್ಯೆ ಕಂಡುಹಿಡಬೇಕಪ್ಪ ಅಂತಂದರೆ ಫಸ್ಟ್ ನಮಗೆ ತಿಂಗಳ ಒಂದು ಮಾಹಿತಿ ನಮಗೆ ನೆನಪಿಡಬೇಕು. ಯಾವ ತಿಂಗಳಿಗೆ ಎಷ್ಟು ದಿನಗಳು ಬರ್ತವೆ ಅಂತ ನಮಗೆ ನೆನಪಿರಬೇಕು. ಸೊ ಹಾಗಾಗಿ ಇಲ್ಲಿ ಜನವರಿ 31, ಫೆಬ್ರವರಿ 29 ಅಥವಾ 28, ಮಾರ್ಚ್ 31, ಏಪ್ರಿಲ್ 30, ಮೇ 31, ಜೂನ್ 30, ಜುಲೈ 31 ಮತ್ತು ಆಗಸ್ಟ್ 31. ಆಮೇಲೆ ಸೆಪ್ಟೆಂಬರ್ 9ನೇ ತಿಂಗಳು ಯಾವುದು ಬರುತ್ತೆ, ಸೆಪ್ಟೆಂಬರ್ಗೆ 30 ದಿನಗಳು ಬರ್ತವೆ. ಸೊ ಇಲ್ಲಿ 10ನೇ ತಾರೀಕನ್ನು ಬಿಟ್ಬಿಡಿ. 10ನೇ ತಾರೀಕಿನಿಂದ 30 ತಾರೀಕು ಎಷ್ಟು ಡಿಫ್ರೆನ್ಸ್ ಇದೆ, 20 ದಿನಗಳು. ಇಲ್ಲಿ 20 ದಿನಗಳು. ಆಮೇಲೆ ಅಕ್ಟೋಬರ್ ತಿಂಗಳು 10ನೇ ತಾರೀಕು, 10ನೇ ತಿಂಗಳು ಅಕ್ಟೋಬರ್ ಬರ್ತದೆ. ಇಲ್ಲಿ 31 ದಿನಗಳು ಬರ್ತದೆ. ಆದರೆ ನಮಗೆ 31 ದಿನಗಳ ಅವಶ್ಯಕತೆ ಇಲ್ಲ. ಇಲ್ಲಿ 20 ದಿನಗಳು ಮತ್ತು ಇಲ್ಲಿ 7 ದಿನಗಳು ಪ್ಲಸ್ ಮಾಡಿ. 20 + 7 27 ದಿನಗಳು ಬರ್ತವೆ. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಆಪ್ಷನ್ ಸಿ ಆಗುತ್ತೆ, 27 ದಿನಗಳು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 58ನೇ ಕ್ವಶನ್, ಈ ಕೆಳಗಿನ ಆಕೃತಿಯನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಒಂದು ಆಕೃತಿಯನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಇದೆ ಇದು, ನಾವೆಲ್ಲ ಐಸ್ ಕ್ರೀಮ್ ತಿಂತೀವಲ್ಲ, ಕೋನ್ ಐಸ್ ಕ್ರೀಮ್ ರೀತಿಯಲ್ಲಿ ಈ ಒಂದು ಕೆಳಮುಖವಾಗಿ ಆಕೃತಿಯನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೇನಂತ ಕರಿತೀವಿ ನಾವು, ಕೋನ್ ಅಂತ ಕರಿತೀವಿ. ಅದೇ ಕನ್ನಡದಲ್ಲಿ ಶಂಕು ಅಂತ ಕರಿತೀವಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ ಎ ವೃತ್ತ, ಆಪ್ಷನ್ ಬಿ ಚೌಕ, ಆಪ್ಷನ್ ಸಿ ಶಂಕ, ಆಪ್ಷನ್ ಡಿ ಸಿಲಿಂಡರ್ ಅಂತ ಕೊಟ್ಟಿದ್ದಾರೆ. ನಮಗೆ ವೃತ್ತ ಅಂದರೆ ಗೊತ್ತು, ಚೌಕ ಅಂದರೆ ಗೊತ್ತು, ಶಂಕು ಅಂದರೆ ಇದೆ ಶಂಕ, ಮತ್ತು ಸಿಲಿಂಡರ್ ಅಂತಂದರೆ ಎರಡು ಕಡೆ ರೌಂಡ್ ಆಗಿರ್ಬೋದು. ನಮ್ಮ ಮನೆಯಲ್ಲಿ ಸಿಲಿಂಡ್ರನ್ನ ನೀವು ನೋಡಿರ್ತೀರಿ, ಯಾವ ರೀತಿ ಇರುತ್ತದೆ, ಎರಡು ಕಡೆ ರೌಂಡ್ ಆಗಿರುವ ಒಂದು ಆಕೃತಿಯನ್ನು ನೀವು ನೋಡಿರ್ಬೋದು. ಆ ರೀತಿಯ ಒಂದು ಆಕೃತಿಗೆ ಸಿಲಿಂಡರ್ ಅಂತ ಕರಿತೀವಿ. ಓಕೆ, ಇಷ್ಟು 59ನೇ ಕ್ವಶನ್. ಈ ಆಯತ ಘನದಲ್ಲಿನ ಮುಖಗಳ ಸಂಖ್ಯೆಯನ್ನು ಕೇಳಿದ್ದಾರೆ. ಆಯತದ ಒಂದು ಮುಖಗಳ ಸಂಖ್ಯೆ ಕೇಳಿದ್ದಾರೆ. ಫಸ್ಟು ನಾವು ಮೇಲಿರೋ ಒಂದು ಭಾಗಗಳನ್ನು ಆಯ್ಕೆ ಮಾಡ್ಕೋಬೇಕು. 1 2 3 4 ಮತ್ತು ಆಮೇಲೆ ಹಿಂದೆ ಮತ್ತು ಮುಂದೆ ಟೋಟಲು ಸಂಖ್ಯೆಗಳೆಷ್ಟು 6 ನಾವು ಮುಖಗಳನ್ನು ನೋಡ್ತೀವಿ. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟು 60ನೇ ಕ್ವಶನ್, ಲಾಸ್ಟ್ ಕ್ವಶನ್, ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದು ಕೂಡ ಗುಣಾಕಾರದ ಒಂದು ಭಾಗದಲ್ಲಿದೆ. ಆದರೆ ಸ್ವಲ್ಪ ಯೋಚಿಸಿ ಈ ಒಂದು ಲೆಕ್ಕವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಈ ಒಂದು ಲೆಕ್ಕದಲ್ಲಿ 0 ಬಂದಿದೆ,
30.6 ಇಂಟು 3.4 ಇಂಟು 0 ಇಂಟು 0.471 ಅಂತ ಕೊಟ್ಟಿದ್ದಾರೆ. ಗುಣಾಕಾರ ಭಾಗದಲ್ಲಿ ಯಾವುದೇ ಒಂದು 0 ಬಂದಾಗ ಆ ಸಂಖ್ಯೆಯ ಜೊತೆ ನಾವು ಗುಣಾಕಾರ ಮಾಡಿದಾಗ ಎಲ್ಲವೂ ಆನ್ಸರ್ ಕೂಡ ಏನಾಗ್ತದೆ 0 ಆಗ್ತದೆ. 0 ಇಂಟು ಎನಿಥಿಂಗ್ ಈಸ್ ಆಲ್ವೇಸ್ 0 ಆಗ್ತದೆ. ಸೊ ಎಚ್ಚರಿಕೆಯಿಂದ ನೀವು ಈ ಒಂದು ರೀತಿಯ ಲೆಕ್ಕಗಳನ್ನು ನೀವು ಮಾಡಬೇಕಾಗ್ತದೆ. ಸೊ ರೈಟ್ ಆನ್ಸರ್ ಏನಾಗುತ್ತೆ ಆಪ್ಷನ್ ಎ 0. ಈ ರೀತಿಯ ಕ್ವಶನ್ಗಳನ್ನು ನೀವು ಎಕ್ಸಾಮ್ಗಳಲ್ಲಿ ಎದುರಿಸ್ತೀರಿ. ಸೊ ಹಾಗಾಗಿ ಈ ರೀತಿಯ ಮಾದರಿ ಲೆಕ್ಕಗಳನ್ನು ನೀವು ಹೆಚ್ಚಾಗಿ ನೋಡ್ಕೋಬೇಕಾಗ್ತದೆ. ಇಷ್ಟು ಗಣಿತಕ್ಕೆ ಸಂಬಂಧಪಟ್ಟ ಒಂದು ಲೆಕ್ಕಗಳಾಗಿರ್ತವೆ. ಇವುಗಳನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದೇ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಗಣಿತದಲ್ಲಿನ ಒಂದು ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು.